ರಾವಣನಂತಹ ಶಿವಭಕ್ತನಿಲ್ಲ, ಶಿವಭಕ್ತಿಯಲ್ಲಿ ರಾವಣನ ಮೀರಿಸೋರು ಮತ್ತೊಬ್ಬರಿಲ್ಲ. ಇದನ್ನು ನೀವು ನಂಬೋದಾದರೆ ಸೀತೆನ ಅಪಹರಣೆ ಮಾಡದಂತಹ ರಾವಣನಿಗೆ ಕಳಂಕನೇ ಹೊರತು ರಾವಣ ಆರಾಧನೆ ಮಾಡುವಂತಹ ಶಿವನಿಗಲ್ಲ. ರಾವಣ ಮಾಡಿದಂತಹ ಕೃತ್ಯದಿಂದ ಶಿವನ ಆರಾಧನೆಯೂ ಕಡಿಮೆ ಆಗಲಿಲ್ಲ, ಶಿವನ ಭಕ್ತಿಯೂ ಕಡಿಮೆ ಆಗಲಿಲ್ಲ. ಹಾಗಿದ್ಮೇಲೆ ರಾವಣ ಮಾಡಿದಂತಹ ಕೃತ್ಯಕ್ಕಿಂತ ಅತಿ ಕ್ರೂರವಾದ ಕೃತ್ಯ ಒಂದು ಜಾಗದಲ್ಲಿ ನಡೆದು ಆ ನಡೆದಂತಹ ಜಾಗದ ಸುತ್ತಮುತ್ತಲಿನಲ್ಲಿ ಶಿವನ ಸಾನ್ನಿಧ್ಯ ಇದ್ದರೆ ಶಿವನ ಸಾನ್ನಿಧ್ಯಕ್ಕೆ ಆಗಲಿ ಶಿವನಿಗೆ ಆಗಲಿ ಕಳಂಕ ಹೇಗೆ ಬರುತ್ತೆ? ಕಳಂಕ ಹೇಗೆ ಬರುತ್ತೆ? ರಾವಣ ಸೀತೆನ ಅಪಹರಣ ಮಾಡೋದಕ್ಕೆ ಉಪಯೋಗಿಸಿದ್ದು ಒಂದೇ ತಲೆ, ಆದರೆ ರಾವಣನ 10 ತಲೆಗಳನ್ನು ರಾಮ ವನವಾಸದ ಅಂತ್ಯದಲ್ಲಿ ಧರೆಗೆ ಉರುಳಿಸ್ತಾನೆ. 2012ರಲ್ಲಿ ನಡೆದಂತಹ ಆ ಕ್ರೂರ ಕೃತ್ಯಕ್ಕೆ ಅಂತ್ಯ ಇನ್ನೇನು ಸಮೀಪ ಇದೆ. ಆ ಕೃತ್ಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂದರೆ 14 ವರ್ಷದ ವನವಾಸ ಇಲ್ಲೂ ಕೂಡ ಮುಗಿಬೇಕಾಗ್ತಾ ಬರುತ್ತೆ ಅನ್ಸುತ್ತೆ. 2012ರಲ್ಲಿ ನಡೆದಂಥ ಆ ಕೃತ್ಯಕ್ಕೆ ಆ ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ನಾವು ನೀವು ಡಿಸೈಡ್ ಮಾಡಬೇಕಾಗಿರೋದು ಒಂದೇ. ರಾವಣನ ಜೊತೆ ನಿಂತ್ಕೊಂಡು ರಾಕ್ಷಸರು ಅನ್ನಿಸ್ಕೋಬೇಕು, ರಾಮನ ಜೊತೆ ನಿಂತ್ಕೊಂಡು ಮಾನವೀಯತೆ ಇರುವಂತಹ ಮನುಷ್ಯರು ಅನ್ನಿಸ್ಕೋಬೇಕು. ದ ಡಿಸಿಷನ್ ಈಸ್ ಯುವರ್ಸ್. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಶ್ರೀರಾಮ್.